ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 44ನೇ ಪ್ರಶ್ನೆ. ರುದರ್ಫೋರ್ಡ್ ರವರು ನಮ್ಮ ಪ್ರಯೋಗದ ಮೂಲಕ ಈ ಕೆಳಗಿನ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಾಯಕವಾದ ಕಾರಣಗಳನ್ನು ತಿಳಿಸಿ. ರುದರ್ಫೋರ್ಡ್ ರವರು ಒಂದು ಚಿನ್ನದ ಹಾಳೆಯ ಮೂಲಕ ಆಲ್ಫಾ ಕಣಗಳನ್ನ ಹಾಯಿಸಿ ಪ್ರಯೋಗವನ್ನ ಮಾಡ್ತಾರೆ. ಆ ಪ್ರಯೋಗದಂದೆ ಒಂದಿಷ್ಟು ಆಬ್ಸರ್ವೇಷನ್ಸ್ ಇಂದ ಅವರು ಒಂದಿಷ್ಟು ತೀರ್ಮಾನಗಳನ್ನ ತಗೋತಾರೆ. ಹಾಗಿದ್ರೆ ಯಾವ ಕಾರಣಕ್ಕೆ ಅವರು ಈ ಕೆಳಗೆ ಕೊಟ್ಟಿರುವಂತಹ ತೀರ್ಮಾನವನ್ನ ತಗೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಸರಿ. ಎ, ಪರಮಾಣುವಿನ ಒಳಗೆ ಹೆಚ್ಚಿನ ಸ್ಥಳ ಖಾಲಿ ಇರುವುದು. ಈಗ ರುದರ್ಫೋರ್ಡ್ಗಿಂತ ಮೊದಲು ಯಾರು ಹೇಳಿದ್ರು? ಥಾಮ್ಸನ್ ಹೇಳಿದ್ರು ಅಟಾಮಿಕ್ ಮಾಡೆಲ್ ಥಿಯರಿಯನ್ನ, ಅಲ್ವಾ? ಈಗ ಥಾಮ್ಸನ್ ಏನ್ ಹೇಳಿದ್ರು? ಇದರಲ್ಲಿ ಪರಮಾಣು ಏನಿದೆ ಅದು ಒಂದು ಧನಾಂಶದ ಗೋಳವಾಗಿದೆ. ಇದೆಲ್ಲ ಧನಾಂಶ ಇದೆ, ಅದರಲ್ಲಿ ಇಲೆಕ್ಟ್ರಾನ್ಗಳೇನಾಗಿರುತ್ತೆ? ಹುದುಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ರುದರ್ಫೋರ್ಡ್ ಆಲ್ಫಾ ಕಣವನ್ನ ಪಾಸ್ ಮಾಡ್ತಾ ಇದ್ರು ಚಿನ್ನದ ಹಾಳೆಯ ಮೂಲಕ. ಅವ್ರ ತಲೆಯಲ್ಲಿ ಏನಿತ್ತು? ಈಗ ಹೋಗಿರುವಂತಹ ಆಲ್ಫಾ ಕಣಗಳೆಲ್ಲ ಡಿಕ್ಕಿ ಹೊಡೆದು ವಾಪಸ್ ಬರ್ತವೆ ಅಂತ ಅವರು ಕಾಯ್ತಾ ಇದ್ರು. ಆದ್ರೆ ನೋಡಿದ್ರೆ ಏನಾಗ್ತಾ ಇದೆ? ಈ ಚಿನ್ನದ ಹಾಳೆಯ ಮೂಲಕ ಇವೆಲ್ಲ ಹಾದು ಹೋಗ್ತಾ ಇವೆ. ಯಾವ ತರ ಅಂದ್ರೆ, ಇಮ್ಯಾಜಿನ್ ಮಾಡ್ರಿ, ನಿಮ್ಮನ್ನ ಕಟ್ಟಿ ಬಿಟ್ಟಿದ್ದಾರೆ, ಎದುರಿಗೆ ಒಂದು ಗೋಡೆ ಇದೆ ಅಂತ ಹೇಳಿದ್ದಾರೆ. ನೀವೇನ್ ಮಾಡಿದ್ರಿ? ಗೋಡೆ ಇದೆ, ಕೈಯಲ್ಲಿ ಬಾಲ್ ಇದೆ, ಒಂದು ಆಟ ಆಡೋಣ, ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟಿದ್ದಾರೆ, ಬೇಜಾರು ಬರ್ತಿದೆ ಅಂತ ಅನ್ಕೊಂಡು ನೀವು ಬಾಲ್ ಅನ್ನ ಎಸೆದ್ರಿ. ಬಾಲ್ ಎಸೆದ್ರೆ ಆ ಬಾಲ್ ಏನಾಗ್ಬೇಕು? ಗೋಡೆಗೆ ಬೆಳೆದು ವಾಪಸ್ ಬರಬೇಕು. ಆದ್ರೆ ನೀವು ನೋಡ್ತಿದ್ದೀರಿ, ನೋಡ್ಲಿಕ್ಕೆ ಆಗೋದಿಲ್ಲ, ಕಟ್ಟಿದ್ದಾರೆ. ಬಾಲ್ ವಾಪಸ್ ಬಂದಿದ್ ಸೌಂಡ್ ಆಗಿಲ್ಲ, ಟಕ್ 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 ಕುಡ್ದಿದ್ ಸೌಂಡ್ ಆಗ್ಬೇಕಲ್ಲ, ವಾಪಸ್ ಬಂದೇ ಇಲ್ಲ ಬಾಲು. ಹಾಗಿದ್ರೆ ಎಲ್ಲೋಯ್ತು? ಅಲ್ಲಿ ಇರೋದು ಗೋಡೆ ಅಲ್ಲ. ಹಾಗಿದ್ರೆ ಅಲ್ಲಿ ಗೋಡೆ ಇಲ್ಲ, ಏನಿದೆ? ಏನೋ ಖಾಲಿ ಜಾಗ ಇದೆ. ಹಾಗಾಗಿ ಗೋಡೆಗೆ ಬಡ್ದು ವಾಪಸ್ ಬಂದಿಲ್ಲ, ಎದುರಿಗೆ ಗೋಡೆ ಇಲ್ಲ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀರಿ. ಅದೇ ತರ ರುದರ್ಫೋರ್ಡ್ ಏನ್ ಅನ್ಕೊಂಡಿದ್ರು? ಪರಮಾಣುವಿನಲ್ಲಿ ಫುಲ್ ಗೋಡೆ ತರ ಆ ಪ್ರೋಟಾನ್ಗಳೇನಿದೆ, ಧನಾಂಶದ ಗೋಳ ಅಲ್ವಾ? ಹಾಗಾಗಿ ಆಲ್ಫಾ ಕಿರಣಗಳು ಕೂಡ ಧನಾಂಶವನ್ನ ಹೊಂದಿರುತ್ತೆ. ಇಲ್ಲೂ ಕೂಡ ಧನಾಂಶ ಇರುತ್ತೆ. ಹೋಗಿ ಧನಾಂಶ ಜಗಳ ಮಾಡ್ಕೊಂಡು ಆಲ್ಫಾ ಕಿರಣ ವಾಪಸ್ ಬರುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಕುತ್ಕೊಂಡಿದ್ರು, ಕಾಯ್ತಾ ಕುತ್ಕೊಂಡಿದ್ರು. ಇಲ್ಲಿ ನೋಡಿದ್ರೆ ಆಲ್ಫಾ ಕಣಗಳು ಪಾಸ್ ಆಗಿ ಹೋಗ್ತಾ ಇದೆ. ಅದ್ರ ಅರ್ಥ ಏನು? ಪರಮಾಣುವಿನ ಒಳಗೆ ಹೆಚ್ಚಿನ ಖಾಲಿ ಸ್ಥಳ ಇದೆ ಅನ್ನೋದಲ್ವಾ ಅರ್ಥ? ಹೌದು. ಹಾಗಾದ್ರೆ ಬಿ, ಧನಾತ್ಮಕ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸಿದೆ. ಥಾಮ್ಸನ್ ಹೇಳಿದ ಹಾಗೆ ಧನಾತ್ಮಕ ಅಂಶ ಸಂಪೂರ್ಣ ಗೋಳ ತುಂಬಾ ಇದ್ದಿದ್ರೆ ಇಲ್ಲಿ ಆಲ್ಫಾ ಕಿರಣಗಳು ವಾಪಸ್ ಬರಬೇಕಿತ್ತು. ಆದ್ರೆ ಅವ್ರೇನ್ ಅನ್ಕೋತಾರೆ? ಏನ್ ತೀರ್ಮಾನಕ್ಕೆ ಬರ್ತಾರೆ? ಧನಾತ್ಮಕ ಅಂಶ ಕಡಿಮೆ ಜಾಗವನ್ನ ಆಕ್ರಮಿಸಿಕೊಂಡಿದೆ ಅಂತ ತೀರ್ಮಾನಕ್ಕೆ ಬರ್ತಾರೆ. ಯಾಕೆ ಆ ತೀರ್ಮಾನಕ್ಕೆ ಬರ್ತಾರೆ ಅಂದ್ರೆ, ಈಗ ಇಲ್ಲಿ ನೋಡಿ, ನಿಮ್ದೊಬ್ರು ಫ್ರೆಂಡ್ ಇದ್ದಾರೆ, ಹಳೇ ಫ್ರೆಂಡ್. ನಿಮ್ಗೀಗ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಏನೋ ಜಗಳ ಮಾಡ್ಕೊಂಡಿದ್ದೀರಿ, ಕ್ಲಾಶ್. ಹಿಂಗ್ ಹೋಗ್ತಿದ್ದೀರಿ, ಎದುರಿಗೆ ಅವ್ರು ನಿಂತ್ಕೊಂಡಿರೋದು ಕಾಣ್ತಿದೆ, ನೀವೇನ್ ಮಾಡ್ತೀರಿ? ಈ ಕಡೆ ಡಿವಿಯೇಟ್ ಆಗಿ ಹೋಗ್ಬಿಡ್ತೀರಲ್ವಾ? ಸರಿನಾ? ಅದೇ ತರ ಪಾಸಿಟಿವ್ಗೆ ಕಂಡ್ರೆ ಆಗೋದಿಲ್ಲ. ಈಗ ಧನಾತ್ಮಕ ಅಂಶ ಏನಿದೆ, ಆಲ್ಫಾ ಕಿರಣಗಳು ಬಂದ ತಕ್ಷಣ ಏನಾಗುತ್ತೆ? ಅವ್ರಿಗೆ ರಿಪೆಲ್ ಮಾಡ್ಕೊಳ್ತವೆ. ಅವ್ರಿಬ್ರು ಒಂದಕ್ಕೊಂದು ಆಕರ್ಷಣೆ ಮಾಡೋದಿಲ್ಲ, ವಿಕರ್ಷಣೆ. ಹಿಂಗ್ ಬರ್ತಾ ಇದೆ ಆಲ್ಫಾ ಕಿರಣ, ಇಲ್ಲಿ ಧನಾತ್ಮಕ ಅಂಶ ಇರೋದ್ ಕಂಡ್ಕೊಳ್ಳೆ, ನೀವು ಹೆಂಗೆ ಮೂಗ್ ಮುರ್ಕೊಂಡು ಹೋದ್ರಲ್ಲ, ಇದು ಕೂಡ ಹಿಂಗೆ ಡಿವಿಯೇಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಧನಾತ್ಮಕ ಅಂಶ ಕಡಿಮೆ ಜಾಗವನ್ನ ಆಕ್ರಮಿಸಿದೆ ಅಂತ ಹೇಗ್ ಗೊತ್ತಾಯ್ತು ಅವರಿಗೆ? ಬಹಳ ಕಡಿಮೆ ಪ್ರಮಾಣದ ಆಲ್ಫಾ ಕಿರಣಗಳು ವಿಚಲನೆಯನ್ನ ಹೊಂದಿದ್ವು. ಆ ಕಾರಣಕ್ಕಾಗಿ ಅದು ಕಡಿಮೆ ಜಾಗವನ್ನ ಆಕ್ರಮಿಸಿಕೊಂಡಿದೆ ಅನ್ನುವಂಥದ್ದು ಗೊತ್ತಾಯ್ತು. ಸರಿ. ಹಾಗಾಗಿ ಹೆಚ್ಚಿನ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ವಿಚಲನೆಗೊಳ್ಳದೆ ಹಾದು ಹೋದವು. ಯಾವುದು? ಎ ಕ್ವಶನ್ಗೆ. ಬಿ, ತೀರ್ಮಾನ ಏನಿದೆ? ಧನಾತ್ಮಕ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸಿದೆ, ಏಕೆಂದರೆ ಕೆಲವೇ ಕಣಗಳು ತಮ್ಮ ಮಾರ್ಗದಿಂದ ವಿಚಲನೆಗೊಂಡವು. ಥ್ಯಾಂಕ್ ಯು.